ಹಲೋ, ವೆಲ್ಕಮ್ ಟು ಮೈ ಚಾನಲ್. ನೀವೇನಾದರೂ ನನ್ನ ಶಾರ್ಟ್ಸ್ ವಿಡಿಯೋ ಎಲ್ಲ ನೋಡಿದರೆ ಅಂಟಿಲ್ ನಾನು ಅವರಪ್ಪ ಮಗಳು ಗುಂಡು ಹೊಡ್ಸಿರೋ ತನಕ ಮಾತ್ರ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಇದ್ರ ನೆಕ್ಸ್ಟ್ ಅದ್ರ ಕಂಟಿನ್ಯೂ ವ್ಲಾಗ್ ಆಗಿರುತ್ತೆ. ಇದು ಕಂಪ್ಲೀಟ್ ವಿಡಿಯೋ ನೆಕ್ಸ್ಟ್ ಏನಾಯಿತು ಅನ್ನೋದನ್ನ ಇಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಹೋಪ್ ಯು ವಿಲ್ ಎಂಜಾಯ್. ಜಾಸ್ತಿ ಜನ ಇರ್ತಾರೆ. ನಾವು ವೀಕ್ ಡೇಸಲ್ಲಿ ಹೋಗಿದ್ರಿಂದ ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು. ತುಂಬ ಖಾಲಿತ್ತು. ನೀವೇ ನೋಡಿ, ಜನ ಏನಿರಲಿಲ್ಲ, ಅಷ್ಟು ರಶ್ ಕೂಡ ಇರಲಿಲ್ಲ. ಬಟ್ ರೂಮ್ಸ್ ಎಲ್ಲ ವೀಕ್ ಡೇಸ್ ಬಂದ್ರೆ ಬೆಟರ್ ರೀ. ಎಲ್ಲ ಔಟ್ಸೈಡ್ ಹಾಕಿದ್ರು ರೂಮ್ಸ್ ಎಲ್ಲ ಫುಲ್ ಆಗಿದೆ ಅಂತ ಹೇಳಿ. ಎಷ್ಟು ಚೆನ್ನಾಗಿತ್ತು ಗೊತ್ತಾ ವೆದರ್ ಎಲ್ಲ. ನೋಡೋದಕ್ಕೆ ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು. ನಾವು ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಯಾಕೆಂದರೆ ರಶ್ ಇಲ್ದಲೇ ಇರೋ ಕಾರಣ ತುಂಬ ಚೆನ್ನಾಗಿ ದರ್ಶನ ಆಯಿತು. ಎಲ್ಲೂ ಏನು ಹಿಂಸೆ ಅನ್ನಿಸ್ತಿಲ್ಲ. ಪಾಪುಗೂ ಅಷ್ಟೇ ಕಿರಿಕಿರಿ ಅನ್ನಿಸ್ಲಿಲ್ಲ. ಅದೇ ಏನಾದರೂ ವೀಕೆಂಡಲ್ಲಿ ಹೋಗಿದ್ದಿದ್ರೆ ಆ ರಶಲ್ಲಿ ಪಾಪು ಹಿಡ್ಕೊಂಡು 3 ಅವರ್ 2 ಅವರ್ ಕಾಯೋಕ್ಕಾಗ್ತಿರ್ಲಿಲ್ಲ ನಿಜವಾಗ್ಲೂ. ಹಾಗಾಗಿನೇ ನಾವು ವೀಕ್ ಡೇಸಲ್ಲಿ ಪ್ಲ್ಯಾನ್ ಮಾಡ್ಕೊಂಡ್ವಿ. ಅವರು ಆರಾಮಾಗಿದ್ರು. ನೋಡಿ ಅವ್ರ ಫೇಸ್ ನೋಡಿ, ಈಗ ಕೂದಲಿದೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾರೆ. ಗುಂಡು ಹೊಡ್ಸಿದ್ರೆ ಹೆಂಗೆ ಕಾಣಿಸ್ತಾರೆ ಅಂತ ನೋಡಿ. ಪಾಪ ಅವ್ರಿಗೆ ಗೊತ್ತಿಲ್ಲ ಅಂತ ನಾನು ನನ್ನ ಹಸ್ಬೆಂಡ್ ಮಾತುಕತೆ ಹೊಡ್ಕೊಂಡು ರೂಮಿಂದ ಇನ್ನೇನು ಗುಂಡು ಹೊಡ್ಸೋಣ ಅಂತ ಹೋಗ್ತಾ ಇದ್ವಿ. ಅಲ್ಲ ಹೆಂಗೆ ಬರ್ತಾರೆ? ಅದು ವೀಕೆಂಡ್ ಅಲ್ವಲ್ಲ, ವೀಕ್ ಡೇಸ್ ಅಲ್ವಾ? ಜನ ಹೆಂಗೆ ಗೊತ್ತಾ, ನಿಮಗೆ ಸೋಮವಾರ ಸಂಜೆ ಇರಲ್ಲ, ಸೋಮವಾರ ಬೆಳಗ್ಗೆ ಜನ ಜಾಸ್ತಿ ಇರ್ತಾರೆ. ಸೋಮವಾರ ಬೆಳಗ್ಗೆ ಮಾರ್ನಿಂಗ್. ಓಕೆ, ನೆಕ್ಸ್ಟ್ ಪಾಪು ಮುಡಿ ಆದಮೇಲೆ ವಿಡಿಯೋ ತಗೊಳ್ಳೋಣ, ಲಾಂಗ್ ಫಾರ್ಮೆಟ್. ಓಕೆ ಓಕೆ. ಇಲ್ಲಿ ಈಗ ಕ್ಯೂದೆಲ್ಲ ಬೇರೆ ಬೇರೆ ಕಡೆ, ಕ್ಯೂದೆಲ್ಲ ಬೇರೆ ಬೇರೆ ಕಡೆ ಅಂದರೆ ಅಲ್ಲಿದ್ದೆಲ್ಲ ಚೇಂಜ್ ಮಾಡೋರಾ? ಆ್ಯಕ್ಚುಲಿ ಇವಾಗಲೆಲ್ಲ ನಾನು ಎಷ್ಟು ವರ್ಷ ಆಯ್ತು? 2 ವರ್ಷ ಆಯ್ತು ರೀ. ಕ್ಯೂ ಕಾಂಪ್ಲೆಕ್ಸ್ ಅಂತ ಎಲ್ಲ ಮಾಡಿದ್ದಾರೆ. ಲಾಸ್ಟ್ ಟೈಮ್ ನಾವೆಲ್ಲ ಹೋಗ್ಬೇಕಾದ್ರೆ ಆ ಥರ ಎಲ್ಲ ಕನ್ಸ್ಟ್ರಕ್ಷನ್ ಆಗ್ತಾ ಇತ್ತು. ಭೋಜನಾಲಯಕ್ಕೆ ದಾರಿ ಅಂತ ಹಾಕೋರೆ ಎಲ್ಲಿ. ನಾವು ಮುಡಿ ಕೊಡೋಕ್ಕಿಂತ ಫಸ್ಟು ಹೋಗಿ ಪ್ರಸಾದ ತಿನ್ಕೊಬಿಟ್ವಿ. ಯಾಕೆ ಅಂದರೆ ಅಲ್ಲಿನ ಹೋಟೆಲ್ ಊಟ ಇಷ್ಟ ಆಗೋದಿಲ್ಲ. ಅಲ್ಲಿ ಟೇಸ್ಟ್ ಏನೋ ಒಂಥರ ಇರುತ್ತೆ. ಅದೇ ದೇವಸ್ಥಾನದ ಪ್ರಸಾದ ಆದರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಪ್ರಸಾದ ತಿನ್ನೋಕ್ಕೆ ಅಂತಲೇ ಹೋಗ್ಬಿಟ್ವಿ. ಅದಾದಮೇಲೆ ಪ್ರಸಾದ ಊಟ ಮಾಡಿಕೊಂಡು ಮುಡಿ ಕೊಡೋಕ್ಕೆ ಅಂತ ಹೋದ್ವಿ. ಫಸ್ಟೆಲ್ಲ ಊಟಕ್ಕೆ ದಾರಿನೇ ಬೇರೆ ಇರ್ತಿತ್ತು. ಇವಾಗೆಲ್ಲ ಫುಲ್ ಡೈರೆಕ್ಷನ್ಸ್ ಎಲ್ಲ ಚೇಂಜ್ ಮಾಡಿಬಿಟ್ಟಿದ್ದಾರೆ. ಒಂದೇ ಸೈಡ್ ಆ ಸೈಡ್ ಹೋದರೆ ಕ್ಯೂ ಕಾಂಪ್ಲೆಕ್ಸ್ ಒಳಗೆ ದರ್ಶನಕ್ಕೆ ಹೋಗ್ತೀವಿ. ಈ ಕಡೆ ಸೈಡ್ ಬಂದರೆ ಸ್ಟ್ರೈಟ್ ನಾವು ಊಟದ ಹಾಲ್ ಕಡೆ ಬರ್ತೀವಿ. ಕೊಡಲ್ವಾ? ಏನಕ್ಕೆ ಕೊಡಲ್ಲ? ಕೊಡಲ್ಲ. ಇಲ್ಲಿ ಅದ್ಯಾರು? ಆದ್ಯ ಊಟ ನಿನ್ನೆ ಕೇಳ್ತಿರೋದು ಊಟ ಹೆಂಗಿತ್ತು ಏನು ಗೊತ್ತಾ? ಊಟಕ್ಕೆ ಗೋಧಿ ಪಾಯಸ ಮಾಡಿದ್ರ ಎಷ್ಟು ಚೆನ್ನಾಗಿತ್ತು ಗೊತ್ತಾ. ನನ್ನ ಮಗಳು ಅವರು ಕೂಡ ಇಷ್ಟಪಟ್ಟು ತಿಂದರು. ನನಗದೇ ಖುಷಿ ಆಗ್ತಿತ್ತು. ನಾನು ನನ್ನ ಹಸ್ಬೆಂಡ್ ಅದನ್ನೇ ಮಾತಾಡ್ಕೊಂಡು ಹೇಳ್ಕೊಂಡು ಬರ್ತಾ ಇದ್ವಿ. ಮಧ್ಯಾಹ್ನದ ಊಟ ಮುಗಿಯಿತು. ಇವಾಗ ಗುಂಡಣ್ಣ ಆಗಕ್ಕೆ ಹೋಗ್ತಿರೋದು ಇಬ್ರು. ಎಸ್. ಅಲ್ಲೇ ಹಾಕಿಲ್ವೇನ್ರಿ ಎಂಟ್ರಿ ಟು ಶ್ರೀಮುಡಿ? ಅಲ್ಲಿ ಹಾಕಿಕೊಂಡು ಬನ್ನಿ. ನೀವು ಚಪ್ಪಲಿ ಹಾಕಿಕೊಂಡು ಬಂದಿಲ್ವಲ್ಲ ರೀ. ತಡೀರಿ. ಅದ್ಯ ಫಾಸ್ಟ್ ಅದ್ಯ. ಅಷ್ಟೇ. ಹಾಂ, ಇಬ್ರು ಮುಖ ತೋರಿಸಿ. ಚೆನ್ನಾಗಿ ಅಪ್ಪ ಮಗಳು ಮುಡಿ ಕೊಟ್ಟು ಈಗ ಮತ್ತೆ ಏನು ವಸತಿ ಗೃಹಕ್ಕೆ ಮರಳಿ ಹೋಗುತ್ತಿದ್ದೇವೆ. ಓಹೋ, ಅಚ್ಚ ಕನ್ನಡ ಮಾತಾಡಿ. ಸ್ವಚ್ಛವಾಗಿರಬೇಕು. ಅಚ್ಚ ಕನ್ನಡನೇ ಸ್ವಚ್ಛವಾಗಿರೋದು.
ಇನ್ಯಾವುದಿದೆ? ಇವರು ಮೇಡಮ್ ಮಿಸ್ ಮೇಡಮ್ ಅಳ್ತಾ ಇದ್ರು. ತುಂಬ ಹತ್ರು. ಆಮೇಲೆ ಇನ್ನೇನು ಮಾಡಿದ್ರು? ತುಂಬ ಹಠ ಮಾಡಿದ್ರು. ಅವರು ಆಲ್ರೆಡಿ ಒಂದ್ಸತಿ ಅಲ್ಲ ಇದು ನೋಡು, ಈಗ ಮಳೆ ಹೋಯ್ತು, ಬಿಸಿಲು ನೋಡಿ ಹೆಂಗ್ ಬಿಸಿಲೈತೆ. ವಿಚಿತ್ರ, ಇಲ್ಲಿನ ವೆದರೇ ಚೇಂಜ್ ಆಗ್ತಾ ಇರ್ತದೆ. ಅಲ್ಲಿ ವೆದರ್ ಹೆಂಗಿತ್ತು ಗೊತ್ತಾ, 5 ನಿಮಿಷ ಮಳೆ ಬಂದರೆ ಇನ್ನು 5 ನಿಮಿಷ ಫುಲ್ ಬಿಸಿಲು, ಸೆಕೆ. ಆದರೆ ಎಷ್ಟು ಮಳೆ ಬಂದರೂ ಫುಲ್ ಸೆಕೆ ಇತ್ತು, ಎಷ್ಟು ಜೋರಾಗಿ ಮಳೆ ಬಂದರೂ ಅಷ್ಟೇ ಜಾಸ್ತಿ ಬಿಸಿಲಿತ್ತು. ನೋಡಿ ಎಷ್ಟೊಂದು ಮಳೆ ಬಂದಿದೆ, ಆದರೆ ಬಿಸಿಲು ಹೆಂಗಿತ್ತು ಗೊತ್ತಾ. ಅಲ್ಲ ಆದರೂ ಇದೊಂಥರ ವೆದರ್ ಅಲ್ವಾ. ಇವಾಗ ಜಸ್ಟ್ ಹೆಂಗೆ ಮಳೆ ಸುರಿದೈತೆ ನೋಡಿರಿ. ಮುಡಿ ಮುಗಿಸ್ಕೊಂಡು ನೆಕ್ಸ್ಟು ಯಾವುದು ನಮಗಿನ್ನೂ ದರ್ಶನಕ್ಕೆ ಟೈಮ್ ಇದ್ದಿದ್ದರಿಂದ ಯಾವ್ದು? ಅಲ್ಲೇ ಪಾರ್ಕ್ ಇತ್ತು, ಅಲ್ಲಿ ಫಿಶ್ ಎಲ್ಲ ಇತ್ತಲ್ವ, ಪಾಪಕ್ಕೆ ತೋರಿಸ್ಕೊಂಡು ಬರೋಣ ಅಂತ ಹೇಳಿಬಿಟ್ಟು ಹಾಗೆ ಹೋಗಿದ್ವಿ. ಅಲ್ಲೊಂದು ಸ್ವಲ್ಪ ಹೊತ್ತು ಟೈಮ್ ಪಾಸ್ ಮಾಡಿ ರೂಮ್ಗೆ ಹೋಗಿ ಫ್ರೆಶ್ ಅಪ್ ಆಗಿ ಆಮೇಲೆ ದರ್ಶನಕ್ಕೆ ಬರೋಣ ಅಂತ ಫಿಕ್ಸ್ ಆದ್ವಿ. ಎಷ್ಟೊಂದು ಜನ ಹಂಚ್ಕೊಂಡ್ರು ಹೋಗೇ ಇರಲಿಲ್ಲ. ಮುಗೀತಲ್ಲ ದರ್ಶನ. ಹಾಕದ್ ನಾನು ಹಿಂಗೆ ಹಾಕನ ಹಿಡ್ಕೊಂತೀವಿ. ಬ್ಲರ್ ಆಗ್ಬಿಟ್ಟೈತಲ್ಲ. ಶಾರ್ಕ್ ಬೇಬಿ ಶಟ್ ಬೇಬಿ ಶಟ್. ಆಮೇಲೆ ನೋಡಿ ಹೆಂಗಿದೆ ಇವು ನಿಜವಾದ ಆಮೇಲೆ ಬಾ ಬಾ ಬಾ. ಬಾ 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 ಬಾ. ಇಲ್ಲೇನಿಲ್ಲ. ಫೋಟೋ ಬೇಕಾ? ಏನು ಫೋಟೋ ತಳ್ಳಿ, ನಾನು ವೀಡಿಯೋನ ಮಾಡ್ಕೊತ. ಇಲ್ಲಿ ಒಣ ಇಲ್ಲ ನೋಡ, ಅಲ್ಲಿಂದ ಏನು ಮೀನಿದೆಯಾ? ಎಲ್ಲೈತೆ? ಗಾರ್ಡನ್, ಜಸ್ಟ್ ಗಾರ್ಡನ್ ಅಷ್ಟೇನಾ? ನನ್ನ ಮಗಳು ಮುಡಿ ಕೊಟ್ಟಾದ್ಮೇಲೆ ಬರೀ ತಲೆ ಮುಟ್ಕೊಳ್ಳೋದು, ಕೈ ಅನ್ನೋದು, ಕೂದಲೆಲ್ಲೋಯ್ತು ಅನ್ನೋ ಥರ. ಎಷ್ಟು ಚೆನ್ನಾಗಿ ಅನ್ನಿಸ್ತಿದೆ ಗೊತ್ತಾ ಅವ್ರು ಮುಟ್ಟು ನೋಡ್ಕೊಳ್ಳೋ ರೀತಿ. ನಮಗೆ ಚೆನ್ನಾಗೈತಲ್ವಾ ವೆದರ್, ಒಂಥರ ಅರ್ಧ ಬಿಸಿಲು ಅರ್ಧ ಮಳೆ, ಅರ್ಧ ಬಿಸಿಲು ಅರ್ಧ ಮಳೆ. ವಾಸನೆ ವಾಚನೆ ವಾಚನೆ ಚಿನ್ನಮ್ಮ, ನೀನು ವಾಚನೆ ಚಿನ್ನಮ್ಮ ವಾಚ. ಇಷ್ಟೇ ಮೀನು ಇದ್ದಿದ್ದು, ಒಳಗೆಲ್ಲ ಇದಾವಲ್ವಾ ಪ್ರಾಣಿಗಳೆಲ್ಲ ಸತ್ತಿರ್ಬೇಕು. ಆ ಪಾರ್ಕಲ್ಲಿ ಎಷ್ಟು ಚೆನ್ನಾಗಿತ್ತು ಗೊತ್ತಾ, ಒಂಥರ ಕಾಮಾಗಿತ್ತು, ಕೂಲಾಗಿತ್ತು. ಮಳೆ ಬಂದಿದ್ದಕ್ಕೂ ಅಲ್ಲಿ ಫುಲ್ ಗ್ರೀನರಿ ಇದ್ದಿದ್ದಕ್ಕೂ ಎಷ್ಟು ಚೆನ್ನಾಗಿ ಅನ್ನಿಸ್ತಿತ್ತು ಅಂದರೆ ತುಂಬ ಚೆನ್ನಾಗಿತ್ತು. ಯಾವ ಬಾಲ್ ಇಲ್ಲ, ಎಲ್ಲಿ ವಿಯೆಟ್ನಾಮ್ ಇರ್ಬೇಕು ಮೇ ಬಿ. ಕರ್ಕೊಂಡು ಹೋಗ್ಬೋದಿಲ್ಲ ಕಣ್ರಿ ನಿಮಗೆ. ಬರಬೇಡಿ ಅಂದ್ರೆ ಆಚೆ ಹೋಗೋಣ. ತೆಗಿಯಂಗಿಲ್ಲ. ಕ್ಯಾಮ್ರಾ ಪಾಸ್ ಆಗುತ್ತೆ.
ಮತ್ತೊಂದು ಗಂಟೆ ಬಿಟ್ಟು ಪಾನ್ ಕಾರ್ಡ್ ಎಷ್ಟೊಂದು ವೆರೈಟಿ ಆಫ್ ಫಿಶಸ್ ಇತ್ತು, ನೋಡೋದಕ್ಕೆ ಚೆನ್ನಾಗಿತ್ತು. ನನ್ನ ಮಗಳಿಗೆ ಅದನ್ನೇ ತೋರಿಸ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಇಲ್ಲಿಗೆ ಬಂದಿದ್ದು. ನಾವಂದರೆ ಫಸ್ಟೆಲ್ಲ ಹೋಗಿದ್ದೀವಿ ನೋಡಿದ್ದೀವಿ ಅಲ್ವಾ. ಈಗ ಪಾಪುದು ಇದು ಫಸ್ಟ್ ಟೈಮು. ಈ ಮುಡಿ ಆದಮೇಲೆ ಅವರಿಗೆ ನಾನ್ ವೆಜ್ ತಿನ್ಸೋಕ್ಕೆ ಸ್ಟಾರ್ಟ್ ಮಾಡಬೇಕು. ಯಾಕೆಂದರೆ ನನ್ನ ಹಸ್ಬೆಂಡ್ಗೆ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಅಂದರೆ ಸಖತ್ ಇಷ್ಟ. ಸೊ ಹಾಗಾಗಿ ಅವರು ಪಾಪುಗೆ ಅಲ್ಲೇ ಮುಡಿ ಕಟ್ಬಿಟ್ಟು ನೆಕ್ಸ್ಟ್ ಕಂಟಿನ್ಯೂ ಮಾಡೋಣ ಅಂತ ಹೇಳ್ಬಿಟ್ಟು ಅಂದರು. ಯೂಶ್ವಲಿ ಎಲ್ಲರೂ 9 ಮಂತ್ಸಿಗೆ ಏನು ಮುಡಿ ಕೊಡ್ತಾರೆ, ಅದಾದಮೇಲೆ ನಾನ್ ವೆಜ್ ಸ್ಟಾರ್ಟ್ ಮಾಡ್ತಾರೆ. ಆದರೆ ನಾವು ಇವಾಗ ಧರ್ಮಸ್ಥಳಕ್ಕೆ ಕೊಟ್ಟಾದಮೇಲೆ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಅದ್ರ ಅಡ್ಡ ಅಲ್ಲ ಚಿನ್ನಿ, ಸೈಡ್ ಕ್ರಾಸು, ಅದು ಅಡ್ಡಕ್ಕೆ ಹೋಗ್ಬೇಡ, ಹಿಂಗೆ ಹಿಂಗೆ ಇಲ್ಲಿ ಇಲ್ಲಿ ನಗಾಡ್ತೈತೆ. ಇದು ಅಲ್ಲಿ ಮನೇಲಿದಾವಲ್ಲ ಮಾಮ ತಂದಾರಲ್ಲ, ಇದು ಏನು ಹೇಳು, ಅದು ಬೇರೆ. ಇದೇನೋ ಮೀನು ನೋಡು, ಸೈಡಲ್ಲೇನೋ ಹುಡಿಕೊಂಡು ತಿಂತೈತೆ ಈ ಮೀನು. ಇವೆರಡು ಎಷ್ಟು ಅಪ್ಪ ಇದಾವಲ್ವಾ ಇವು ನೋಡಿ, ಇಲ್ಲಿ ಮಲ್ಕೊಂಡವೆ. ಇದು ಅಯ್ಯೋ 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 ಮೊಸಳೆ ಮೀನ ಇದು. ಹಿಂಗೆ ನೋಡೋದು ಮೊಸಳೆ ಥರ ಇದೆ ಅಲ್ವಾ? ಹೌದು ಅಲ್ವಾ, ಅದು ಓಡಾಡ್ತೈತೇನ್ರಿ. ಅಯ್ಯಯ್ಯಪ್ಪ, ಅದ್ರ ಮರಿ ಅನ್ಸುತ್ತಾ ಇವು ನೋಡಿ. ನಡಿ, ಇನ್ನೇನು ಅವೇ ಇರೋದು. ಆ ಕಡೆಗೂ ಅದೇ ಕಾಣೋದು, ಈ ಕಡೆಗೂ ಅದೇ. ಇದು ಇದೆ ಚೆನ್ನಾಗಿರೋದು, ಫ್ಲವರ್ ಹಾರ್ನ್ಸ್ ಸಿಕ್ಕಿಡ್ ಬೆಳಗ್ಗೆ ಅಡ್ಡ ಹೊಡಿ. ಮೀನು ಅಂತಾನೆ ಗೊತ್ತಾಗ. ಅಯ್ಯಯ್ಯೋ ಅಲ್ವಾ, ಬ್ಲ್ಯಾಕ್ ಗೋಸ್ಟ್. ಇದು ಬ್ಲ್ಯಾಕ್ ಗೋಸ್ಟ್ ಅಂತ ನಡಿತೀನಿ. ಇದು ಚೆನ್ನಾಯ್ತಲ್ಲ, ಚಿಕ್ಕ ಚಿಕ್ಕದು ಹಿಂಗೆ ಹಿಂಗೆ ಹಂಗ ಮುಗೀತು. ಬಂಗಾರಿ ಬಂಗಾರಿ ಹೆಂಗಿತ್ತವ? ಮಿಮಿ ಹೆಂಗಿತ್ತು? ಓಯ್ ಮಿಮಿ ಹೆಂಗಿತ್ತು? ಅಲ್ಲೆಲ್ಲ ತೋರಿಸ್ಕೊಂಡು ನೆಕ್ಸ್ಟು ರೂಮ್ ಕಡೆ ಹೊರಟ್ವಿ. ಇನ್ನೇನು ಫ್ರೆಶ್ ಅಪ್ ಆಗಬೇಕಿತ್ತು. ಆ್ಯಕ್ಚುಲಿ ಇನ್ನೇನು 5 ಗಂಟೆಗೆ ದರ್ಶನ ಸ್ಟಾರ್ಟ್ ಆಗುತ್ತೆ, ಹಾಗಾಗಿ ನಾವು ಹೊರಟ್ವಿ. ಎಷ್ಟು ಚೆನ್ನಾಗಾಯಿತು ಗೊತ್ತಾ ದರ್ಶನ, ನೀವು ನಂಬಲ್ಲ. ದೇವ್ರನ್ನ ನನಗೆ ಎಷ್ಟು ಓದಬೇಕು ಅಷ್ಟೋ ತನಕ ನಿಂತ್ಕೊಂಡು ನೋಡ್ಬೋದು, ಅಷ್ಟೊಂದು ಚೆನ್ನಾಗಾಯಿತು. ಇವಾಗ ಕಾಂಪ್ಲೆಕ್ಸ್ ಅಂತ ಏನು ಮಾಡಿದ್ದಾರೆ, ಸೇಮ್ ಲೈಕ್ ತಿರುಪತಿಯಲ್ಲಿ ಹೇಗೆ ಸಪ್ರೇಟ್ ರೂಮ್ ಮಾಡಿದ್ದಾರೆ ಆ ಥರ ಚೇಂಜ್ ಮಾಡಿಬಿಟ್ಟಿದ್ದಾರೆ. ನಾವು ದರ್ಶನ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಕುಕ್ಕೆಗೆಲ್ಲ ಏನು ಹಾಕ್ತೀವಿ ಅದನ್ನು ಶಾರ್ಟ್ಸ್ ವೀಡಿಯೋನಲ್ಲಿ ಅಪ್ಲೋಡ್ ಮಾಡ್ತೀನಿ. ಹೋಪ್ ನಿಮಗೆಲ್ಲ ಇಷ್ಟ ಆಯಿತು. ಥ್ಯಾಂಕ್ ಯು. ಇದೇನಿದು?